ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾವೇರಿ ಜಿಲ್ಲೆಯಲ್ಲಿ ದಲ್ಲಾಳಿಯಿಂದ ರೈತನಿಗೆ ಮಹಾ ಮೋಸವಾಗಿದೆ. ವಿಶ್ವ ಪ್ರಸಿದ್ಧ ಮೆಣಸು ಮಾರುಕಟ್ಟೆಯಲ್ಲಿ ರೈತನಿಗೆ ಆಗಿರುವಂತಹ ದೋಖಾ ಇದು. ರೈತನಿಗೆ ತಿಳಿಸದೆ 363 ಚೀಲ ಮೆಣಸಿನಕಾಯಿ ಸೇಲ್ ಆಗಿದೆ. ಅರೆ, ಇದು ಹೇಗೆ ಸಾಧ್ಯ? ರೈತನಿಗೆ ಮಾಹಿತಿ ಇಲ್ಲದೆ ದಲ್ಲಾಳಿ ಯಾವ ರೀತಿ ವ್ಯಾಪಾರ ಕೈ ಹಾಕಿದ್ರು ಅನ್ನೋದು ಸದ್ಯದ ಪ್ರಶ್ನೆ. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ದಲ್ಲಾಳಿಯಿಂದ ರೈತನಿಗಾಗಿರುವಂತಹ ಮಹಾ ಮೋಸ ಇದು. ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿದ್ದಂತಹ ಮೆಣಸಿನಕಾಯಿ ಮಂಗಮಯ ಆಗಿದೆ. ಮೆಣಸಿನಕಾಯಿಯೂ ಇಲ್ಲ, ಈ ಕಡೆ ಹಣನೂ ಇಲ್ಲ. ರೈತ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಬದುಕನ್ನು ನಾವು ನೋಡ್ತಾ ಹೋಗೋದಾದರೆ ಎಲ್ಲವೂ ಕೂಡ ನಂಬಿಕೆ ಮೇಲೆ ನಡೀತಾ ಇರುತ್ತೆ. ಆದರೆ ಇಂತಹ ಒಂದು ಮಹಾಮೋಸಕ್ಕೆ ರೈತ ಹಾಗಾದರೆ ಏನು ಮಾಡಬೇಕು? ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಮಹದೇವಪ್ಪನಿಗೆ ಆಗಿರುವಂಥ ಮಹಾ ಮೋಸ ಇದು. ಹಾವೇರಿ ಜಿಲ್ಲೆಯಲ್ಲಿ ಆಗಿರುವಂಥ ಮೋಸ, ದಲ್ಲಾಳಿಯಿಂದ ರೈತನಿಗೆ ಮಹಾ ಮೋಸ ಆಗಿದೆ. ರೈತನಿಗೆ ತಿಳಿಸದೆ 363 ಚೀಲ ಮೆಣಸಿನಕಾಯಿ ಸೇಲ್ ಆಗಿದೆ. ಬದುಕನ್ನು ಕಟ್ಕೊಳ್ಳೋದಕ್ಕೆ ಭೂಮಿ ತಾಯಿಯನ್ನು ನಂಬಿಕೊಂಡು ರೈತ ಬದುಕನ್ನು ಅದೆಷ್ಟೋ ರೈತರು ನಡೆಸ್ತಾ ಇದ್ದಾರೆ. ಅವರಿಗೆ ಅಪಮಾನ ಮಾಡಬಾರ್ದು ಇಂಥ ಕೃತ್ಯಗಳಿಂದ. ಒಂದು ಸಲ ರೈತ ನಾನು ಈ ಕೆಲಸ ಮಾಡೋದಿಲ್ಲ ಅಂತ 1 ಗಂಟೆ ಕೂತರೂ ಇಡೀ ದೇಶವೇ ಸ್ತಬ್ಧವಾಗಿ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ದಲ್ಲಾಳಿಗಳ ಈ ಮೋಸಕ್ಕೆ ಹಾಗಾದರೆ ದೂರ ಏನಾದರೂ ಕೊಟ್ಟಿದ್ದಾರಾ? ಕ್ರಮ ಏನಾದರೂ ಆಗಿದೆಯಾ? ಇದರ ಬಗ್ಗೆ ಕಾದು ನೋಡಬೇಕಾಗಿದೆ. ಆಗಲಿ ಅಂತ ಅವರು ಇದರಲ್ಲಿ ಇಟ್ಟಿದ್ದೆ. ಅವರು ಈಗ ನನಗೆ 54ರಿಂದ 55 ಲಕ್ಷದಷ್ಟು ಮಟೀರಿಯಲ್ ಇತ್ತು. ಅದು ಅವರು ನನಗೆ ದುಡ್ಡು ಕೊಡದೆ ನನಗೆ ಹೇಳದೆ ಮಾರ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದು 11/4/26 ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಬ್ಯಾಡಗಿ ಸ್ಟೇಷನಲ್ಲಿ. ರಿಜಿಸ್ಟರ್ ಆದಮೇಲೆ ಈಗ ಅವ್ರು ಇಟ್ಟಿದ್ದಕ್ಕೆ ಪ್ರೂಫು, ಅವ್ರು ಏನು 23ರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಪ್ರೂಫು, ಇವ್ರು ಇಟ್ಕೊಂಡಿದ್ದಕ್ಕೆ ಪ್ರೂಫು, ಆಮೇಲೆ ಇವರು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ 3 ವರ್ಷ ಆದಮೇಲೆ ಈಗ ಯಾಕೆ ಕೇಳ್ತಾ ಇದ್ದಾರೆ, ಅಷ್ಟು ದಿವಸದಿಂದ ರೆಂಟ್ ಕಟ್ಟಿದ್ದ ಪ್ರೂಫು, ಅದನ್ನೆಲ್ಲ ಕೊಡ್ರಿ ಅಂತ ನಾವು ಕಂಪ್ಲೇನೆಂಟ್ಗೂ ನೀವೇನು ನಿಮ್ಮಲ್ಲಿ ಏನೇನು ದಾಖಲಾತಿ ಇದೆ ಕೊಡಿ ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಆರೋಪಿಗಳ ಕಡೆ ಏನೇನು ದಾಖಲಾತಿ ಇದೆ ಅಂತ ಇನ್ವೆಸ್ಟಿಗೇಷನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವನ್ APMC ಬ್ಯಾಡಗಿಗೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದೀವಿ ನಾವು, ನಮ್ಮ ಸೈಡಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಿದ್ದಾರೆ. ಈ ಥರ ಯಾವತ್ತು ಅವ್ರು ಇಟ್ಟಿದ್ರು ಅವತ್ತು ಏನು ಟೆಂಡರ್ ದಾಖಲಾತಿ, ಈಗೇನು ಅವರು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಳ್ಳೋಕ್ಕೆ ಟೆಂಡರ್ ಮಾಡ್ತಾರೆ. ಅವರು ರೇಟ್ ಸುಮಾರು ಕೋಲ್ಡ್ ಸ್ಟೋರೇಜಲ್ಲಿದೆ, ಟೆಂಡರ್ ಮಾಡ್ತಾರಂತವ್ರು. ಅವಾಗ ಏನು ರೇಟ್ ಇತ್ತು ಟೆಂಡರ್ ರೇಟ್ ಅಂದರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾ ಹೋಗ್ತಾರೆ. ಹಣಗಿ, ಕೋಲ್ಡ್ ಸ್ಟೋರೇಜ್ನಲ್ಲಿ ಯಾವಾಗ ಮೆಣಸಿನಕಾಯಿ ಇಟ್ಟಿದ್ದು, ಯಾವಾಗ ಸೇಲ್ ಆಗಿದೆ? ಈಗ ರೈತರು ಏನಾದ್ರು ದೂರು ಕೊಟ್ಟಿದ್ದಾರಾ? ಪೊಲೀಸ್ನವ್ರು ಏನಾದ್ರು ಕ್ರಮ ತಗೊಂಡಿದ್ದಾರಾ? ಹೇಗೆ? ರೈತ ಅಂತ ಹೇಳ್ತಾರೆ, ಜೊತೆಗೆ ದೇಶದ ಬೆನ್ನೆಲುಬು ರೈತ ಅಂತಹ ರೈತರಿಗೆ ಈಗೇನಂದ್ರೆ ಮಹಾ ಮೋಸ ಆಗಿರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ವಿಶ್ವ ಪ್ರಸಿದ್ಧಿ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಏನಂದ್ರೆ ಬೆಲೆ ಅಂದ್ರೆ ಹೆಚ್ಚು ಬೆಲೆಯನ್ನ ನೀಡುವಂತಹ ಏಕೈಕ ಮಾರುಕಟ್ಟೆ ಅನ್ನುವಂತ ರೀತಿಯಲ್ಲಿ ಹೆಗ್ಗಳಿಕೆಯನ್ನ ಪಡೆದಂತಹ ಬ್ಯಾಡಗಿ ಮೆಣಸಿನಕಾಯಿಯ ಒಂದು ಮಾರುಕಟ್ಟೆಯಲ್ಲಿ ಈಗ ರೈತರಿಗೆ ಮಹಾಮೋಸ ಆಗಿರತಕ್ಕಂಥದ್ದು ನಿಜಕ್ಕೂ ದುರಂತ. ಅಂದ್ರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿರತಕ್ಕಂತಹ ಬ್ಯಾಡಗಿ ಮೆಣಸಿನಕಾಯಿಯನ್ನ ಅಂದ್ರೆ ಬಳ್ಳಾರಿ ಜಿಲ್ಲೆಯ ರೈತ ಏನಂದ್ರೆ ಸುಮಾರು 363 ಚೀಲಗಳನ್ನ ತೆಗೆದುಕೊಂಡು ಬಂದು ರೈತ ಏನಂದ್ರೆ ಮಾರುಕಟ್ಟೆಗೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಅಂದ್ರೆ 2023ರ ಸಂದರ್ಭದಲ್ಲಿ ಏನಂದ್ರೆ ಮೆಣಸಿನಕಾಯಿ ರೇಟ್ ಏನಂದ್ರೆ ಸ್ಥಿರವಾಗಿ ಕುಸಿದಿರುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ರೈತ ಏನ್ ಮಾಡ್ತಾರಂದ್ರೆ ದಲ್ಲಾಳಿಯ ಮೊರೆ ಹೋಗ್ತಾನೆ. ದಲ್ಲಾಳಿಯ ಮೊರೆ ಹೋದಂತಹ ಸಂದರ್ಭದಲ್ಲಿ ದಲ್ಲಾಳಿ ಏನಂದ್ರೆ ಒಂದು ಪ್ಲಾನ್ ಅನ್ನ ಕೊಡ್ತಾನೆ. ಅಂದ್ರೆ ನೀವು ಈ ಒಂದು ಸಂದರ್ಭದಲ್ಲಿ ಮೆಣಸಿನಕಾಯಿನ ಮಾರಾಟ ಮಾಡಿದ್ರೆ ನಿಮ್ಗೆ ಏನಂದ್ರೆ ಬೆಲೆ ಸಿಗೋದಿಲ್ಲ. ಮುಂದಿನ ದಿನಮಾನಗಳ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಮೂಲಕ ಇತ್ತು ನಾವನ್ನ ಮುಂದಿನ ದಿನಮಾನಗಳಲ್ಲಿ ಮೆಣಸಿನಕಾಯಿ ಮಾರೋಣ ಅನ್ನುವಂತ ರೀತಿಯಲ್ಲಿ ರೈತರಿಗೆ ಏನಂದ್ರೆ ಮನವೊಲಿಸುವಂತ ಪ್ರಯತ್ನವನ್ನ ಅಲ್ಲಿರ್ತಕ್ಕಂಥ ದಲ್ಲಾಳಿ ಮುಂದಾಗ್ತಾನೆ. ಅದೇ ರೀತಿಯಾಗಿ ರೈತರು ಸಹ ಮನವರಿಕೊಂಡು ಏನಂದ್ರೆ ದಲ್ಲಾಳಿ ಏನಂದ್ರೆ ರೈತ ಆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡ್ಲಿಕ್ಕೆ ಮುಂದಾಗ್ತಾನೆ. 2023ರಲ್ಲಿ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಂತಹ ರೈತ ಈ ಅಂದ್ರೆ 2026 ಸಂದರ್ಭದಲ್ಲಿ ಅಂದ್ರೆ ಕಳೆದ ತಿಂಗಳು ಅಂದ್ರೆ ಹೋದ ತಿಂಗಳು ಏನಂದ್ರೆ ರೈತ ಬರ್ತಾನೆ. ಆ ಸಂದರ್ಭದಲ್ಲಿ ರೈತನಿಗೆ ಬಂದು 2 ಬಾರಿ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಬಂದು ಬೆಲೆ ಜಾಸ್ತಿ ಆಗಿದೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಬರುತ್ತೆ. ಜೊತೆಗೆ ಬ್ಯಾಡಗಿ ನನ್ನ ಮೆಣಸಿನಕಾಯಿ ಏನಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಕ್ಷೇಮವಾಗಿದ್ದಾವೆ ಇಲ್ಲ, ಜೊತೆಗೆ ಏನಂದ್ರೆ ಇದ್ದಾವೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಸುರಕ್ಷಿತವಾಗಿ ಇದ್ದಾವೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಕೋಲ್ಡ್ ಸ್ಟೋರೇಜ್ ನಲ್ಲಿ ತನ್ನ ಬ್ಯಾಡಗಿ ಅಂದ್ರೆ ತನ್ನ ಮೆಣಸಿನಕಾಯಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಏನು
ಶಿರಗುಪ್ಪ ತಾಲೂಕಿನ ಮಹಾದೇವಪ್ಪ ಅನ್ನುವಂತ ರೈತ ಏನಿಟ್ಟಿರ್ತಾನೆ ಕೋಲ್ಡ್ ಸ್ಟೋರೇಜ್ ನಲ್ಲಿ, ಅವನಂದ್ರೆ ಆತಂಕಕ್ಕೆ ಒಳಗಾಗ್ತಾನೆ. ಯಾಕಂದ್ರೆ ತಾನು ಇಟ್ಟಂತ ಕೋಲ್ಡ್ ಸ್ಟೋರೇಜ್ ನಲ್ಲಿ ತನ್ನ ಒಂದು ಮೆಣಸಿನಕಾಯಿ ಇಲ್ಲ ಅನ್ನುವಂತ ರೀತಿಯ ಆತಂಕ ವ್ಯಕ್ತಪಡ್ತಾನೆ. ಅಂದ್ರೆ ದಳ್ಳಾಳಿ ಆದಂತಹ ನಾಗಪ್ಪ ಹಡಪದ್ ಅನ್ನುವಂತ ಈ ದಳ್ಳಾಳಿ ಮೂಲಕ ಏನ್ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಿರ್ತಾನೆ, ಅಂತಹ ಸಂದರ್ಭ ಅಂದ್ರೆ ಕಾರ್ಮಿಕರಿಗೆ ದುಡ್ಡು ಕೊಡಬೇಕು ಅನ್ನುವಂತ ರೀತಿಯಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಮುಂಗಡವಾಗಿ ತೆಗೆದುಕೊಂಡು ಹೋಗಿರ್ತಾನೆ. 3 ವರ್ಷದ ಬಳಿಕ ಬಂದಂತ ರೈತರಿಗೆ ಏನಂದ್ರೆ ಆತಂಕ ಮನೆ ಮಾಡಿದ್ರೆ ಜೊತೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ದಳ್ಳಾಳಿ ಏನಂದ್ರೆ ನಾಗಪ್ಪ ಹಡಪದ್ ಅನ್ನುವಂತ ದಳ್ಳಾಳಿಗ ಆ ಒಂದು 50 ಲಕ್ಷ ಮೌಲ್ಯದ ಏನು ಮೆಣಸಿನಕಾಯಿ ಇರುತ್ತೆ ಅದನ್ನ ಮಾರಿಕೊಂಡು ತಿಂದಿದ್ದಾನೆ. ಜೊತೆಗೆ ಮೂಲ ದಾಖಲೆಗಳನ್ನ ನಮ್ಮ ಕಡೆಯಿಂದ ತೆಗೆದುಕೊಂಡು ಈ ರೀತಿಯಾಗಿ ನಮಗೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬಿಟ್ಟು ಈಗ ಬ್ಯಾಡಗಿ ಪೊಲೀಸ್ ಠಾಣಾ ಮೆಟ್ಟಿಲಿ ಇರತಕ್ಕಂತಹ ಒಂದು ಬಳ್ಳಾರಿಯ ಮಹದೇವಪ್ಪ ರೈತ ಏನಿದ್ದಾರೆ ಈಗ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಡಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪೊಲೀಸರು ಸಹ ಏನಂದ್ರೆ ತನಿಖೆ ಕೈಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹಾವೇರಿ ಜಿಲ್ಲಾ SP ಯಶೋಧ ವಂಟಗೋಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಂದಿನ ಅಂದ್ರೆ ನಾವು ಈಗಾಗಲೇ ಆ ರೈತ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಮುಂದಿನ ದಿನಮಾನಗಳ ಸತ್ಯಾಸತ್ಯತೆಯನ್ನ ನಾವು ತನಿಖೆ ಮಾಡ್ತೇವೆ. ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ದಳ್ಳಾಳಿ ಈ ಒಂದು ಕೃತ್ಯವನ್ನು ಎಸಗಿದ್ದು ನಿಜವೇ ಆದಂತೆ ನಾವು ತಪ್ಪಿಸುತ್ತರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ಬಿಟ್ಟು ಈಗ ಸ್ಪಷ್ಟವಾದಂತಹ ಸಂದೇಶವನ್ನ ಹಾವೇರಿ SP ಅವರು ಕೊಟ್ಟಿರ್ತಕ್ಕಂಥದ್ದು. ಈಗ ದಿವ್ಯಶ್ರೀ, ಮೂಲ ದಾಖಲೆ ಇಲ್ಲ ಅಂದ್ರೆ ರೈತನ ಮುಂದಿನ ದಾರಿ ಒಂದು, ಎರಡನೇದಾಗಿ ಇದೊಂದು ಪ್ರಕರಣವಾಗಿ ಕಾಣಿಸ್ತಾ ಇದೆ. ಇಂಥ ನೂರಾರು ಪ್ರಕರಣಗಳಿರ್ಬೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಹಣ್ಗೆ? ಎಸ್ ದಿವ್ಯಶ್ರೀ, ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅಂದ್ರೆ ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಯ ಒಂದು ಮಾರುಕಟ್ಟೆ ಸಂದರ್ಭದಲ್ಲಿ ಅಂದ್ರೆ ರೈತರು ಬರ್ತಾರೆ. ಅಂದ್ರೆ ರೈತರು ಎಜುಕೇಟೆಡ್ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ದಳ್ಳಾಳಿಗಳ ಮೂಲಕವಾಗಿ ಮಾರುಕಟ್ಟೆಗೆ ಬರ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ವಿದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಇಲ್ಲಿದ್ದ ಬ್ಯಾಡಗಿಯಿಂದ ನೇರವಾಗಿ ಬೇರೆ ಬೇರೆ ರಾಜ್ಯಕ್ಕಾಗಿರ್ಬೋದು, ಬೇರೆ ಬೇರೆ ದೇಶಕ್ಕಾಗಿದ್ದು ಇಲ್ಲಿದ್ದ ಮೆಣಸಿನಕಾಯಿ ಹೋಗುತ್ತೆ. ಆದ್ರೆ ಇದೇ ಪ್ರಕರಣಗಳು ಏನಂದ್ರೆ ಈಗ ಪ್ರಮುಖವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ರೈತರು ಜನಸಾಮಾನ್ಯರಿಗೆ ಯಕ್ಷ ಪ್ರಶ್ನೆಯನ್ನು ಕಾಡ್ತಿರೋದು ಅಂದ್ರೆ ಇಂತಹ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ. ಜೊತೆಗೆ ಈ ಪ್ರಕರಣಗಳು ಮುನ್ನೆಲೆಗೆ ಬಂದಿದಾವ ಅಂದ್ರೆ ದಳ್ಳಾಳಿಗಳು ರೈತರಿಗೆ ಎಷ್ಟು ಮೋಸ ಮಾಡ್ತಿರಬಹುದು ಅನ್ನುವಂತ ರೀತಿಯಲ್ಲಿ ರೈತರು ಸಹ ಏನಂದ್ರೆ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ರೈತರು ಎಜುಕೇಟೆಡ್ ಇರದೇ ಇರತಕ್ಕಂತ ಹಿನ್ನೆಲೆ ಜೊತೆಗೆ ತಮ್ಮ ಕುಟುಂಬಸ್ಥರು ಕರೆಕೊಂಡು ಬಂದ್ರೆ ಅಂದ್ರೆ 5 ರಿಂದ 10 ಜನ ಅಂದ್ರೆ ಒಂದು ಟನ್ ಗಂಟ್ಲೆ ಆಗಿರ್ಬೋದು, ಜೊತೆಗೆ ಲಾರಿ ಗಂಟ್ಲೆ ಆಗಿರ್ಬೋದು, ಟ್ರ್ಯಾಕ್ಟರ್ ಗಂಟ್ಲೆ ಆಗಿರ್ಬೋದು, ಎಲ್ಲರೂ ರೈತರು ಸಹ ಬರ್ತಾರೆ. ಅಂತಹ ಮುಗ್ಧ ರೈತರಿಗೆ ದಳ್ಳಾಳಿಗಳು ಈ ರೀತಿ ಮೋಸ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ. ಜೊತೆಗೆ ಈ ಪ್ರಕರಣಗಳು ಒಂದೇ ಅಲ್ಲ, ಇಂತಹ ಪ್ರಕರಣಗಳು ಸುಮಾರು ಆಗಿದಾವ ಅನ್ನುವಂತ ಸಂಶಯ ಈಗ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ದಿವ್ಯಶ್ರೀ, ಈಗ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹಣಗಿ. Gracias.